ಬೇಗ. ನನ್ನ ರಾಮ, ನಿಮ್ಮ ರಾಮನ, ನನ್ನ ರಾಮಚಂದ್ರನು, ನಿಮ್ಮ ರಾಮಚಂದ್ರನು ಅಧ್ಯಾತ್ಮದ ನಿತ್ಯಾತ್ಮದ ಸುಗುಣಾಭಿರಾಮನು. ನನ್ನ ಮಾತನ್ನು ಕೇಳು ದೇವಿ. ಸಾಧ್ಯವಿಲ್ಲ ಸ್ವಾಮಿ. ಸುಗುಣಾಭಿರಾಮನು ಚಲವು ರಾಮನಲ್ಲಿ ಬೇಡ. ಏತಕ್ಕಿಂತ ಚಂಡ ಹಠವನ್ನು ಹಿಡಿದಿರುವೆ. ಸೂರ್ಯನಿಲ್ಲದೆ ಈ ಜೀವ ಜಗತ್ತು ಬದುಕಿದರೂ ಬದುಕಬಹುದು. ಮಳೆಯಿಲ್ಲದೆ ಈ ಸತ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ಆನಂದ ಸದ್ಗುಣಾಭಿ ಸುಕುಮಾರ ರಾಮಚಂದ್ರನನ್ನು ಹಗಲಿ ಈ ದಶರಥನು ಕ್ಷಣಕಾಲ ಕೂಡ ಜೀವಿಸಲಾರನು. ಕೈಕ ಜೀವಿಸಲಾರ. ಆದ್ದರಿಂದ ಈ ನಿನ್ನ ಬಯಕೆಯನ್ನು ಬಿಟ್ಟು ನನ್ನನ್ನು, ನನ್ನ ರಾಮಚಂದ್ರನನ್ನು ಕಾಪಾಡು ದೇವಿ, ಕಾಪಾಡು. ಸಾಧ್ಯವಿಲ್ಲ ಸ್ವಾಮಿ. ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಲೋಕದಲ್ಲೆಲ್ಲ ಸಾರಿ ಬಿಡುವೆ. ಸೂರ್ಯ ವಂಶದ ಅರಸರಲ್ಲಿಯೂ ಕಪ್ಪಿರುವುದೆಂದು ಲೋಕದಲ್ಲೆಲ್ಲೆಲ್ಲೂ ಎಲ್ಲ ಕಡೆಯೂ ಡಂಗೂರವನ್ನು ಸಾರಿಸಿ ಬಿಡುತ್ತೆ. ಶಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಾನು ನಿನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಕೇಳಿಕೊಂಡೆನು. ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿಯಾದ ಇನ್ನು ಧರ್ಮ ಭಾಗ್ಯಕ್ಕೆ ಸಿಲುಕಿರುವ ನಾನು ನಿನ್ನಿಷ್ಟದಂತೆಯೇ ನಡೆಯಬೇಕು. ಇನ್ನು ಮುಂದೆ ನೀನು ನನಗೆ ಪತ್ನಿಯಲ್ಲ, ನಿನ್ನ ಮಗ ಬರಲು ನನಗೆ ಪುತ್ರರಲ್ಲ. ಅಯ್ಯೋ ಪರಮೇಶ್ವರ, ರಾಮ, ರಾಮಚಂದ್ರ, ಅಯ್ಯೋ ನಾನು ಈ ವ್ಯಥೆಯಿಂದ ಸಾಯುವುದನ್ನು ನಿಶ್ಚಿತ. ನಾನು ಪ್ರಾಣ ಬಿಟ್ಟ ಮೇಲೆ ನಿನ್ನ ಮಗ ಬರದಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಾಗಿಲ್ಲ. ಅಯ್ಯೋ ಪರಮೇಶ್ವರ, ರಾಮ, ರಾಮಚಂದ್ರ, ನಾನಿವನಿಗೆ ಮಾತು ಕೊಟ್ಟು ಕೆಟ್ಟೆನಪ್ಪ, ಕೆಟ್ಟನು.
ನೀವೇನಾದರೂ ಆಡಿದ ಮಾತಿಗೆ ತಪ್ಪಿದರೆ ಲೋಕದಲ್ಲೆಲ್ಲ ಡಂಗೂರವನ್ನು ಸಾರಿಸಿ ಬಿಡುತ್ತೇನೆ. ಅಮ್ಮ